ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ಬರಮ್ಮ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಲಕ್ಷ್ಮಿ ಅವಳ ಡೈರಿ ಓದುತ್ತಾ ಒಂದು ಪೇಜು ಕಾಣುವುದಿಲ್ಲ. ಈ ಪೇಜಲ್ಲಿ ಏನಾಯಿತು ಅಂತ ಹೇಳಿ ಅಂದುಕೊಳ್ಳುತ್ತಾಳೆ. ಹಾಗೆ ಇದು ವೈಶ್ ನನಗೆ ಪ್ರಪೋಸ್ ಮಾಡಿ ಮೊದಲ ಆಲ್ಬಂಬು ಅಂತ ಹೇಳಿ ಅವಳ ಬಟ್ಟೆ ಹಾಕಿಕೊಂಡು ಡ್ಯಾನ್ಸ್ ಮಾಡುತ್ತಾಳೆ. ಒಂದು ಕಡೆ ಕೀರ್ತಿ ಥರ ಕಂಡರೆ ಒಂದು ಕಡೆ ಲಕ್ಷ್ಮಿ ಥರ ಕಾಣುತ್ತಾಳೆ. ನಂತರದಲ್ಲಿ ಲಕ್ಷ್ಮಿ ಹೋಗಿ ಕೀರ್ತಿ ಫೋಟೋ ನೋಡುತ್ತಾ ನಿಲ್ಲುತ್ತಾಳೆ. ಇನ್ನೊಂದು ಕಡೆ ವೈಷ್ಣವ್ ಕಾವೇರಿಗೆ ತುಂಬ ಭಯವಾಗುತ್ತಾ ಇರುತ್ತದೆ. ಎಲ್ಲಿ ನೋಡಿದರೂ ಗೆಜ್ಜೆ ಶಬ್ದ ಅವಳಿಗೆ ಕೇಳುತ್ತಾ ಇರುತ್ತದೆ. ಹಾಗೆ ಕೀರ್ತಿ ಎಲ್ಲಿ ಸತ್ತಿ ದೆವ್ವ ಆಗಿ ಬಂದಿರುವ ಹಾಗೆ ಅನಿಸುತ್ತಾ ಇರುತ್ತದೆ. ಇದೆಲ್ಲ ಯಾರು ಬೇಕು ಅಂತ ಮಾಡುತ್ತಾ ಇದ್ದಾರಾ ಏನು ಅಂತ ತುಂಬ ಯೋಚನೆ ಮಾಡುತ್ತಾ ಇರುತ್ತಾಳೆ. ಇನ್ನೊಂದು ಕಡೆ ವೈಷ್ಣವ್ಗೆ ಎಚ್ಚರವಾಗುತ್ತದೆ. ಎಚ್ಚರವಾದ ತಕ್ಷಣ ಪಕ್ಕದಲ್ಲಿ ಲಕ್ಷ್ಮಿ ಇರುವುದಿಲ್ಲ. ಈ ಲಕ್ಷ್ಮಿ ಎಲ್ಲಿಗೆ ಹೋದರು ಅಂತ ಅಂದುಕೊಂಡು ಹುಡುಕಲು ಶುರು ಮಾಡಿದಾಗ ಮನೆಯವರೆಲ್ಲ ಎದ್ದೇಳುತ್ತಾರೆ. ಏನಾಯಿತು ವೈಶ್ ಅಂತ ಕೇಳಿದ್ದಕ್ಕೆ ಲಕ್ಷ್ಮಿ ಕಾಣಿಸ್ತಾ ಇಲ್ಲ, ಮೋಸ್ಟ್ಲಿ ರಾತ್ರಿಯಿಂದನೇ ಕಾಣಿಸ್ತಾ ಇಲ್ಲ, ಈಗ ಬೆಳಗಾಯಿತು ಅಂತ ಹೇಳಿದ್ದಕ್ಕೆ ಸುಪ್ರೀತಾ ಲಕ್ಷ್ಮಿ ಎಲ್ಲಾದರೂ ಹೋಗಿರಬೇಕು, ಯಾಕೆ ಅಂದರೆ ಮುಂಚೆನೇ ಹೇಳುತ್ತಾ ಇದ್ದಳು ಕೀರ್ತಿ ಬಗ್ಗೆ ಅವಳು ತುಂಬ ತಲೆ ಕೆಡಿಸಿಕೊಂಡಿದ್ದಳು, ಸತ್ಯ ತಿಳಿದುಕೊಳ್ಳಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾಳೆ ಅಲ್ವಾ ಅಂತ ಸುಪ್ರೀತಾ ಹೇಳಿದ್ದಕ್ಕೆ ಕಾವೇರಿಗೆ ಶಾಕ್ ಆಗುತ್ತದೆ. ಇವಳಿಂದ ಇನ್ನೂ ಏನೇನೋ ಅನುಭವಿಸಬೇಕೋ ಏನೋ, ಇವಳೇನು ನಿಜ ಕಂಡು ಹಿಡಿಯುತ್ತಾಳೋ ಏನೋ ಅಂತ ಹೇಳಿ ತುಂಬ ಭಯಪಡುತ್ತಾಳೆ. ಲಕ್ಷ್ಮಿ ನಡವಳಿಕೆ ಬಗ್ಗೆ ಎಲ್ಲರಿಗೂ ಗೊತ್ತಾಗತ್ತಾ, ನಿಜವಾಗಲೂ ಕೀರ್ತಿ ಆತ್ಮ ಇದೆಯಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.